ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನ ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ನಿಮ್ಮ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಒಳ್ಳೆತನ ಅನ್ನೋದು ನಮ್ಮ ಕೈ ಬಿಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ದುಡ್ಡು ಅಂದರೆ ಇಷ್ಟೇ. ನೀರು ಇಲ್ಲದ ಬಾವಿ, ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ ರೀತಿ. ಅದರ ಹತ್ತಿರ ಯಾರೂ ಬರೋದಿಲ್ಲ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರು ಕುಡಿತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ. ಸತ್ಯಯುಗದಲ್ಲಿ ಹೇಳಲಾಗತ್ತೆ, ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂತೆ ಅಂತ. ತ್ರೇತಾಯುಗ ಹೇಳುತ್ತೆ, ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು ಅಂತ. ದ್ವಾಪರ ಯುಗ ಹೇಳುತ್ತೆ, ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು ಅಂತ. ಆದರೆ ಕಲಿಯುಗ ಹೇಳುತ್ತೆ, ನನಗೆ ಮಾತ್ರ ಒಳ್ಳೆಯದಾಗಬೇಕು, ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅಂತ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದನ್ನು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸು. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಳ್ಳೆಯವರಾಗಿರ್ತೀವಿ, ಯಾರಿಗೂ ಕೆಟ್ಟದ್ದನ್ನು ಯೋಚಿಸೋದು ಇಲ್ಲ, ಯಾರಿಗಾದರೂ ಸಹಾಯ ಮಾಡಬೇಕು ಅಂತಾನೆ ಇರ್ತೀವಿ, ನಮ್ಮಿಂದ ಯಾರಿಗೂ ನೋವಾಗಬಾರ್ದು ಅಂತ ಜಾಗೃತೆಯಿಂದ ಇರ್ತೀವಿ. ಆದರೆ ಅದೇ ಜನ, ಅದೇ ಜೀವನ, ಅದೇ ಸಂಬಂಧಗಳು ಕೆಲವೊಮ್ಮೆ ನಮಗೆ ಹೆಚ್ಚು ನೋವನ್ನು ಕೊಡುತ್ತೆ. ಆಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತೆ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ನನಗೆ ಯಾಕೆ ಇಷ್ಟು ಕಷ್ಟ ಆಗತ್ತೆ? ಬರೀ ಕಷ್ಟಗಳು ನನ್ನನ್ನೇ ಯಾಕೆ ಹುಡ್ಕೊಂಡು ಬರುತ್ತೆ? ಯಾಕೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ? ಯಾಕೆ ಎಲ್ಲರೂ ನನ್ನನ್ನು ಸುಲಭವಾಗಿ ತಗೋತಾರೆ ಅಂತ. ಈ ಪ್ರಶ್ನೆ ತುಂಬ ಜನರ ಮನಸ್ಸಲ್ಲಿ ಇದೆ, ಈಗಲೂ ಕೂಡ ಇದೆ. ಬಹುಶಃ ಈಗ ಇದನ್ನು ಕೇಳುತ್ತಿರುವ ನಿಮ್ಮ ಮನಸ್ಸಲ್ಲೂ ಇದು ಇರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಜೀವನದಲ್ಲಿ ಒಳ್ಳೆಯವರಾಗಿ ಇರೋದೇ ಕೆಲವೊಮ್ಮೆ ದೊಡ್ಡ ಪರೀಕ್ಷೆ. ಯಾಕಂದರೆ ಒಳ್ಳೆತನವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಅದನ್ನು ದೌರ್ಬಲ್ಯ ಅಂತ ಭಾವಿಸ್ತಾರೆ, ಇನ್ನು ಕೆಲವರು ಅದನ್ನು ಉಪಯೋಗಿಸ್ಕೊತಾರೆ, ಇನ್ನೂ ಕೆಲವರು ನಮ್ಮ ಮೌನವನ್ನು ನಮ್ಮ ಸೋಲು ಅಂತ ಭಾವಿಸ್ತಾರೆ. ಆದರೆ ಜೀವನದಲ್ಲಿ ಇಷ್ಟೇನಾ? ಖಂಡಿತ ಇಷ್ಟೇ ಅಲ್ಲ. ನಿಜವಾದ ಒಳ್ಳೆತನ ಎಂದಿಗೂ ಸೋಲೋದಿಲ್ಲ. ಅದಕ್ಕೆ ಸಾವಿಲ್ಲ, ಅದಕ್ಕೆ ಸಮಯ ಬರಬೇಕು ಅಷ್ಟೆ. ನಮ್ಮ ಒಳ್ಳೆತನ ಏನು ಅಂತ ಸಾಬೀತಾಗೋ ಟೈಮ್ ಬರೋವರೆಗೂ ನಾವು ಕಾಯಬೇಕು. ಸ್ನೇಹಿತರೆ, ಬಾವಿಯಲ್ಲಿ ಇರೋ ನೀರು ಎಲ್ರಿಗೂ ಕಾಣುತ್ತೆ, ಆದರೆ ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಕಾಣಿಸೋದಿಲ್ಲ. ಹಾಗೆಯೇ ನಮ್ಮ ಮುಖದಲ್ಲೂ ನಗು ಎಲ್ರಿಗೂ ಕಾಣುತ್ತೆ, ಆದರೆ ಆ ನಗುವಿನ ಹಿಂದೆ ಇರುವ ನೋವು, ಆ ಮೌನದ ಹಿಂದೆ ಇರುವ ಕಣ್ಣೀರು, ಆ ಧೈರ್ಯದ ಹಿಂದೆ ಇರುವ ಹೋರಾಟ, ಅದು ನಮಗೆ ಮಾತ್ರ ಗೊತ್ತು. ಕೆಲವರು ಕೇಳ್ತಾರೆ, ಹೇಗಿದ್ದೀಯಾ ಅಂತ. ನಾವು ಹೇಳ್ತೀವಿ, ಚೆನ್ನಾಗಿದ್ದೀನಿ ಅಂತ. ಆದರೆ ನಿಜವಾಗ್ಲೂ ನಾವು ಚೆನ್ನಾಗಿರೋದಿಲ್ಲ. ಮನಸ್ಸು ಸಾವಿರ ಚೂರಾಗಿರುತ್ತೆ, ಆದರೆ ಹೇಳೋದಿಲ್ಲ. ಯಾಕಂದರೆ ಹೇಳ್ಕೊಳ್ಳೋಕೆ ಆಗಲ್ಲ. ನಮ್ಮಲ್ಲಿ ಇರುವಂತಹ ನೋವನ್ನು ಬೇರೆಯವ್ರಿಗೆ ಸುಲಭವಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನಾ ಕಾರಣ ಇರುತ್ತೆ. ಯಾಕಂದರೆ ಎಲ್ಲರೂ ಅದಕ್ಕೆ ಉತ್ತರ ಕೇಳ್ತಾರೆ, ಆದರೆ ಎಲ್ಲರೂ ನೋವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನಿನ್ನ ಕಣ್ಣೀರು ಎಲ್ರಿಗೂ ಕಾಣಿಸ್ಬೋದು, ಆದರೆ ಅದರ ಬೆಲೆ ಎಲ್ರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲರ ಮುಂದೆ ಒಡೆದು ಹೋಗಬೇಡ, ಅಂದರೆ ನಿನ್ನ ನೋವನ್ನು ತೋರಿಸ್ಕೋಬೇಡ. ನಿನ್ನ ಮನಸ್ಸು ತುಂಬ ಒಳ್ಳೆಯದೆ, ಎಲ್ಲರ ಮುಂದೆ ನಿನ್ನ ಮನಸ್ಸನ್ನು ತೆರೆದಿಡಬೇಡ. ಕೆಲವು ನೋವುಗಳು ದೇವರಿಗೆ ಹೇಳಿಕೊಂಡ್ರೆ ಸಾಕು, ಅವನು ಅದನ್ನು ಸಂಪೂರ್ಣವಾಗಿ ಕೇಳಿಸ್ಕೊತಾನೆ, ಅವರು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇರಲಿ. ಅಂದರೆ ಭಗವಂತ ನಿಮ್ಮ ನೋವಿಗೆ ಸ್ಪಂದಿಸೋದು ಕಾಣಿಸ್ತೇ ಇರ್ಬೋದು, ಆದರೆ ಅವನು ಖಂಡಿತ ನಿಮ್ಮ ಕಣ್ಣೀರಿನ ಹನಿಗಳಿಗೆ ನ್ಯಾಯ ಕೊಟ್ಟೇ ಕೊಡ್ತಾನೆ. ಅವನು ಯಾವತ್ತೂ ನಿಮ್ಮನ್ನು ಒಂಟಿ ಮಾಡಲ್ಲ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ, ತುಂಬ ಹತ್ತಿರ ಆಗ್ತಾರೆ, ಹಾಗೆ ತುಂಬ ನಮ್ಮವರಂತೇನೆ ಕಾಣಿಸ್ತಾರೆ. ನಾವಂತೂ ಅವರನ್ನು ತುಂಬ ನಂಬ್ತೀವಿ, ಆದರೆ ಒಂದಿನ
ಅದೇ ಜನ ದೂರ ಹೋಗ್ತಾರೆ. ಆಗ ನಮಗೆ ತುಂಬ ನೋವಾಗತ್ತೆ. ಆದರೆ ನಂತರ ಅರ್ಥ ಆಗತ್ತೆ, ಅವರು ನಮ್ಮ ಜೀವನದಲ್ಲಿ ಉಳಿಯೋದಕ್ಕೆ ಬಂದಿರಲಿಲ್ಲ, ಒಂದು ಪಾಠ ಕಲಿಸೋದಕ್ಕಷ್ಟೇ ಬಂದಿದ್ರು ಅಂತ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನಿಸ್ಬೋದು, ಆದರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ತುಂಬ ದೊಡ್ಡ ಸುಳ್ಳು. ಅದಕ್ಕೆ ಬೆಲೆ ತುಂಬ ಜಾಸ್ತಿ ಇದೆ. ಅದಕ್ಕೆ ಪ್ರತಿಫಲ ತಡವಾಗಿ ಬರುತ್ತೆ ಅಷ್ಟೆ, ಆದರೆ ಖಂಡಿತ ಬರುತ್ತೆ. ಇಂದು ನಿನ್ನನ್ನು ಯಾರಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ನಿನ್ನ ಮನಸ್ಸು ಯಾರಿಗಾದರೂ ಗೊತ್ತಾಗ್ದೇನೂ ಇರ್ಬೋದು. ನಿನ್ನ ಮೌಲ್ಯ ಯಾರಿಗೂ ಗುರುತಿಸದೇ ಅಥವಾ ಕಾಣಿಸದೆಯೂ ಇರ್ಬೋದು. ಆದರೆ ಒಂದು ದಿನ ನೀವು ಮಾಡಿದ ಒಳ್ಳೆತನವೇ ನಿಮ್ಮ ಪರಿಚಯ ಆಗತ್ತೆ. ಹಾಗೆ ನಿಮ್ಮ ಪರಿಚಯ ಇಡೀ ಜಗತ್ತಿಗೆ ಗೊತ್ತಾಗತ್ತೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರನ್ನು ನೋಡಿ ಬೇಸರ ಮಾಡ್ಕೋಬೇಡಿ. ನಿಮ್ಮ ಮೌನವನ್ನು ನೋಡಿ ದುರ್ಬಲ ಅಂತ ಅಂದ್ಕೊಂಡವರನ್ನು ನೋಡಿ ಕುಗ್ಬೇಡಿ. ನೀವು ನಿಮ್ಮ ದಾರಿಯಲ್ಲಿ ನಡೀತಾ ಇರಿ. ಯಾಕಂದರೆ ಕಾಲಕ್ಕಿಂತ ದೊಡ್ಡ ನ್ಯಾಯಾಧೀಶ ಯಾರೂ ಇಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕೆಲವೊಮ್ಮೆ ನಾವು ಗೆಲ್ಲೋದು ಇತರರ ಮೇಲೆ ಅಲ್ಲ, ನಮ್ಮೊಳಗಿನ ಭಯದ ಮೇಲೆ, ನಮ್ಮೊಳಗಿನ ನೋವಿನ ಮೇಲೆ, ನಮ್ಮೊಳಗಿನ ಸೋಲಿನ ಭಾವನೆಯ ಮೇಲೆ. ಅದೇ ನಿಜವಾದ ಗೆಲುವು. ನೀವು ಇವತ್ತು ದಣಿದಿದ್ದೀರಾ, ಸುಸ್ತಾಗಿದ್ದೀರಾ. ಹಾಗಾದರೆ ನಿಮ್ಮ ನೊಂದ ಮನಸ್ಸಿಗೆ ಸ್ವಲ್ಪ ಧೈರ್ಯ ಕೊಡಬಾರ್ದಾ? ಹಾಗಾಗಿ ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ. ನಿಮಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಅತ್ತು ಬಿಡಿ. ನಿಮ್ಮ ಕಣ್ಣೀರಲ್ಲೇ ನಿಮ್ಮ ನೋವೆಲ್ಲ ಕರ್ಗೋಗುವಷ್ಟು ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ಯಾರ ಜೊತೆನೂ ಮಾತಾಡದೆ ಒಂದು ಸ್ವಲ್ಪ ಸಮಯ ಮೌನವಾಗಿರಿ. ಇಷ್ಟೆಲ್ಲ ಮಾಡಿ ಪರವಾಗಿಲ್ಲ, ಇದ್ಯಾವುದೂ ನಿಮ್ಮನ್ನು ವೀಕ್ ಮಾಡೋಕ್ಕಲ್ಲ, ಇನ್ನೂ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿ ಸ್ಟ್ರಾಂಗ್ ಮಾಡೋದಕ್ಕೆ. ಆದರೆ ಎದ್ದು ನಿಲ್ಲೋದನ್ನು ಮಾತ್ರ ಮರಿಬೇಡಿ. ದಿನ ಕುಗ್ಗಿ ಅಳೋದಷ್ಟೇ ಇದಕ್ಕೆ ಪರಿಹಾರ ಅಲ್ಲ. ಒಂದು ದಿನದ ಅಳು ನಿಮ್ಮ ಮುಂದಿನ ಭವಿಷ್ಯದ ಬುನಾದಿಯಾಗಬೇಕು. ಅಂದರೆ ಆ ಅಳುವಿನಿಂದಾನೇ ನಿಮಗೆ ಧೈರ್ಯ ಮತ್ತು ಎಲ್ಲವನ್ನ ಎದುರಿಸೋ ಛಲ ಹುಟ್ಟಬೇಕು. ಯಾಕಂದರೆ ನಿಮ್ಮನ್ನು ಕಾಯುತ್ತಿರುವ ಒಳ್ಳೆ ದಿನಗಳು ಮುಂದಿದೆ. ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವ ಸಂತೋಷನೂ ಇದೆ. ನೀವು ಕಳೆದುಕೊಂಡಿದ್ದಕ್ಕಿಂತ ಚೆನ್ನಾಗಿರೋದು ಮುಂದೆ ಸಿಗತ್ತೆ. ನಿಮ್ಮ ಬದುಕಿನ ಈ ಕಷ್ಟದ ದಿನಗಳು ಒಂದು ದಿನ ನೆನಪಾಗಿ ಉಳಿಯುತ್ತೆ. ಆಗ ನೀವು ಹಿಂದಿರುಗಿ ನೋಡ್ತೀರಾ ಮತ್ತು ನಗ್ತೀರಾ. ಆ ದಿನ ನಾನು ಕೈ ಬಿಡಲಿಲ್ಲ, ಅದಕ್ಕೆ ನಾನು ಇವತ್ತು ಹೀಗೆ ನಿಂತಿದ್ದೀನಿ ಅಂತ. ಕೊನೆಯಲ್ಲಿ ಒಂದು ಮಾತು ಸ್ನೇಹಿತರೆ, ಯಾರೂ ಅರ್ಥ ಮಾಡಿಕೊಳ್ಳದ ದಿನ ಬಂದರೂ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಜೊತೆ ಇಲ್ಲ ಅಂತ ಅನಿಸಿದ್ರು ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಯಾರು ನಿಮ್ಮನ್ನು ಹೊಗಳದೇ ಇದ್ದರೂ ನಿಮ್ಮ ಹೃದಯಕ್ಕೆ ನೀವೇ ಧೈರ್ಯವನ್ನು ಹೇಳ್ಕೊಳ್ಳಿ. ಒಳ್ಳೆತನದಿಂದ ಪಡ್ಕೊಳ್ಳೋದು ತುಂಬ ಇದೆ. ಒಳ್ಳೆತನ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನಂಬಿಕೆ ಎಂದಿಗೂ ಕೈ ಬಿಡೋದಿಲ್ಲ. ಕಾಲ ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದಿರಿ, ಸ್ವಲ್ಪ ನಂಬಿಕೆಯಿಂದಿರಿ, ಸ್ವಲ್ಪ ಧೈರ್ಯವಾಗೂ ಇರಿ. ನಿಮ್ಮ ಸಮಯ ಬರುತ್ತದೆ, ಖಂಡಿತ ಬರುತ್ತದೆ. ಸ್ನೇಹಿತರೆ, ಇವತ್ತಿನ ಈ ಅದ್ಭುತವಾದ ಸಂದೇಶಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದೆ, ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮವಾದ ಸಂದೇಶಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.